ಈ ನಮ್ಮ ಇಂಡಿಯಾದಲ್ಲಿ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, 3 ಸೀಸನ್ಗಳಿದೆ. ಒಂದು ವಿಂಟರ್ ಆಗಿರ್ಬೋದು, ಇನ್ನೊಂದು ಸಮ್ಮರ್ ಆಗಿರ್ಬೋದು, ಇನ್ನೊಂದು ಮಾನ್ಸೂನ್ ಆಗಿರ್ಬೋದು. ಸೊ ಏನಾಗುತ್ತೆ ಅಂತಂದ್ರೆ ಒಂದೊಂದು ವಾತಾವರಣನೂ ಒಂದೊಂದ್ ತರ ಇರುತ್ತೆ. ಬಿಕಾಸ್ ಚಳಿಗಾಲ ಬೇರೆ, ಮಳೆಗಾಲ ಬೇರೆ, ಬೇಸಿಗೆ ಕಾಲ ಬೇರೆ. ಸೊ ವರ್ಕೌಟ್ ಮಾಡುವಂತವ್ರಿಗೆ ಬಾಡಿ ಶೇಪ್ ಮಾಡ್ಕೋಬೇಕು ನಾವು ಪ್ರಾಪರ್ ಆಗಿ ಅಂತಂದಾಗ ಯಾವ ಒಂದು ಸೀಸನ್ ಆದ್ರೆ ಚೆನ್ನಾಗಿರುತ್ತೆ ಅಂತ. ಯಾವುದೂ ಇಲ್ಲ. 365 ಡೇಸೂನು ಹಾ. ಯಾವುದೇ ವೆದರ್ ಬಾಡಿ ಹೆಂಗ್ ವರ್ಕ್ ಆಗುತ್ತೆ ಎಲ್ಲಾ ಸೀಸನ್ ಅದೇ ತರನೇ ವರ್ಕ್ ಆಗುತ್ತೆ. ಇವೆಲ್ಲ ಬರೀ ನೆಪಗಳು. ವಿಂಟರ್ ರಾಕ್ ಚಾಲೆಂಜ್ ಇವಾಗ ಸ್ವಲ್ಪ ನೋಡಿದೆ. ವಿಂಟರ್ ರಾಕ್ ಚಾಲೆಂಜ್ ಇವಾಗ ಸಮ್ಮರ್ ಬಂತು, ಕಟಿಂಗ್ ಸೀರೀಸ್. ಬಾಡಿನ ಕಟ್ ಮಾಡೋದು ಹೇರ್ ಕಟ್ ಮಾಡೋದಷ್ಟು ಈಸಿ ಅನ್ಕೋಬಿಟ್ಟವ್ರೆ ಇವಾಗೆಲ್ಲ. ಅದು ಎವ್ರಿ ಡೇ ಮಾಡಿದ್ರೆ ಯಾವಾಗ ಏನ್ ವರ್ಕ್ ಆಗ್ಬೇಕು ಅದು ವರ್ಕೇ ಆಗುತ್ತೆ. ಈ ಟೈಮಲ್ಲಿ ಏನು ಅಂದ್ರೆ ಸ್ವಲ್ಪ ಊಟ ಕಮ್ಮಿ ಸೇರ್ಸುತ್ತೆ. ಸಮ್ಮರ್ ಇರೋದ್ರಿಂದ ಊಟ ಸ್ವಲ್ಪ ಕಮ್ಮಿ ಸೇರ್ಸುತ್ತೆ. ಅದು ಬಿಟ್ರೆ ಯಾವ ಸೀಸನ್ ಅಲ್ಲಿ ಹೆಂಗೆ ವರ್ಕೌಟ್ ಮಾಡಿದ್ರು ಬರೋ ರಿಸಲ್ಟೇ ಬರುತ್ತೆ. ಇವೆಲ್ಲ ನಾಳೆ ಮಾಡ್ತೀನಿ, ಸಂಕ್ರಾಂತಿ ಹಬ್ಬ ಆಗೋಗ್ಲಿ, ಯುಗಾದಿ ಹಬ್ಬ ಆಗೋಗ್ಲಿ, IPL ಸ್ಟಾರ್ಟ್ ಆಗ್ಲಿ, ಆಮೇಲೆ ವರ್ಕೌಟ್ ಇವೆಲ್ಲ ಈ ರೀಸನ್ಸ್ ಎಲ್ಲ ಅಂತವ್ರು ಹೋಗಿ ಅಂತವ್ರು ಜೀವನದಲ್ಲಿ ಏನು ಮಾಡಲ್ಲ. ನಾಳೆ ಅನ್ನೋದೇ ಹಾಳು. ಇವತ್ತು ಮಾಡ್ಬೇಕು, ಅವಾಗ ನೀವು ಚೆನ್ನಾಗಿರ್ತೀರ. ನಾಳೆ ಅನ್ನೋದು ದಿನ ನಾಳೆ ಬರ್ತಾನೆ ಇರುತ್ತೆ. ಎಷ್ಟು ದಿನ ಅಂತ ಮುಂದಕ್ಕೆ ತಳ್ತೀರಾ? ಅವೆಲ್ಲ ಬರೀ ನೆಪ ಮಾತ್ರ ಅಷ್ಟೇ. ಹಂಗಾದ್ರೆ ಇವಾಗ ಬೇಸಿಗೆ ಕಾಲದಲ್ಲಿ ಸ್ವೆಟ್ ತುಂಬಾ ಔಟ್ ಸೈಡ್ ಬರುತ್ತೆ ನಾವು ವರ್ಕೌಟ್ ಮಾಡ್ತಿರ್ತೀವಿ. ಸುಮ್ಮನೆ ಕೂತಿದ್ರೆ ಬೇವ್ರ್ತೀವಿ. ಓಕೆ, ಅದು ವರ್ಕೌಟ್ ಮಾಡ್ದಂಗ ಇಲ್ಲ. ನಮ್ಮ ಎಫರ್ಟ್ ಏನು? ಇವಾಗ ಫಾರ್ ಎಕ್ಸಾಂಪಲ್ ವಾಕ್ ಮಾಡಿದ್ರೆ ಇಮಿಡಿಯೇಟ್ ಸ್ವೆಟ್ ಆಗ್ತೀವಿ. ಬಿಕಾಸ್ ಆಫ್ ಸಮ್ಮರ್ ವರ್ಕ್ ಆಗ್ತಿದೆ ಅಂತಲ್ಲ, ಒಂದ್ 10-15 ನಿಮಿಷ ಬಾಡಿ ವಾರ್ಮ್ ಆಗ್ಬೇಕು, ಅದಾದ್ಮೇಲೆ ವರ್ಕ್ ಆಗುತ್ತೆ. ಸೊ ಅಷ್ಟೊಂದು ಪೇಷನ್ಸ್ ಯಾರಿಗೂ ಇಲ್ಲ. ಅವೆಲ್ಲ ಬರೀ ನೆಪಗಳು ಮಾತ್ರ. ನಾನು ಸಮ್ಮರ್ ಅಲ್ಲಿ ಮಾಡ್ತೀನಿ, ಇವಾಗ ಸ್ವಲ್ಪ ಬಿಸಿ ಇದ್ದೀನಿ. ಹೆಲ್ತ್ಗೆ ಯಾವ ಬಿಸಿ? ನೀವು ಚೆನ್ನಾಗಿರ್ಬೇಕು ಅಂದ್ರೆ ನೀವೇ ಎಫರ್ಟ್ ಹಾಕ್ಬೇಕು ಆ ಥರ. ಓಕೆ, ಸಮ್ಮರ್ ಅಲ್ಲಿ ಆಗಿರ್ಬೋದು, ವಿಂಟರ್ ಅಲ್ಲಿ ಆಗಿರ್ಬೋದು, ಮಾನ್ಸೂನ್ ಅಲ್ಲಿ ಆಗಿರ್ಬೋದು, ನಾವು ವರ್ಕೌಟ್ ಮಾಡ್ತೀವಿ ಅಂತಂದ್ರೆ ನಾವು ತಗೊಳ್ಳೋಂಥ ಫುಡ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೋಬೇಕಾ? ಬಿಕಾಸ್ ಯಾಕಂತಂದ್ರೆ ಸಮ್ಮರ್ ಅಂತಂದ್ರೆ ಬೇಸಿಗೆ. ಬಿಕಾಸ್ ಯಾಕಂದ್ರೆ ಎಕ್ಸೆಸ್ ಆಫ್ ಈಟ್ ಅನ್ನೋದಾಗುತ್ತೆ. ನಾವು ವರ್ಕೌಟ್ ಮಾಡ್ಬೇಕಾದ್ರೂ ಎಕ್ಸೆಸ್ ಆಫ್ ಈಟ್ ಆಗುತ್ತೆ. ಸೊ ಫುಡ್ ಎಗ್ಸ್ ಅಂದ್ರೂ ಅದು ಈಟ್ ಆಗುತ್ತೆ. ಇನ್ನು ನಾನ್ ವೆಜ್ ಅಂತ ಬಂದಾಗ ಚಿಕನ್ ಕೂಡ ಈಟ್ ಅಂತ ಆಗುತ್ತೆ. ಸೊ ಅಲ್ಲೇನಾಗ್ಬಿಡುತ್ತೆ, ಎಕ್ಸೆಸ್ ಆಫ್ ಈಟ್ ತಗೊಂಡಾಗ ಲೈಕ್ ಬಾಡಿ ಫುಲ್ ಒಂಥರ ಹುಣ್ಣಾಗುವಂತದ್ದಾಗುತ್ತೆ. ಸೊ ಅದಕ್ಕೆ ನಾವ್ ಏನ್ ಮಾಡಬಹುದು ಅಂತ. ಬಿಕಾಸ್ ಎಕ್ಸೆಸ್ ಆಫ್ ಕಮ್ಮಿ ಸೇರ್ಸುತ್ತೆ. ಆಬ್ವಿಯಸ್ಲಿ ಬಾಡಿ ಟೆಂಪರೇಚರ್ ಜಾಸ್ತಿ ಆದಾಗ ಊಟ ಸೇರಲ್ಲ. ಸೊ ಅವಾಗ ನೀವು ಲೈಟ್ ಫುಡ್ ಹೋಗ್ಬೇಕು. ಲಿಕ್ವಿಡ್ಗೆ ಫ್ರೂಟ್ಸ್ ಅಲ್ಲಿ ಮೇಂಟೈನ್ ಮಾಡಬಹುದು. ಬಟ್ ಎಲ್ಲಾ ನ್ಯೂಟ್ರಿಷನ್ ಕೊಟ್ಟು ಲೈಟ್ ಫುಡ್ ಕೊಡು. ಫ್ರೂಟ್ಸ್, ವಾಟರ್ ಮೆಲನ್, ಪಪಾಯ, ಕೋಕೋನಟ್ ವಾಟರ್, ಮತ್ತೆ ಕುಕುಂಬರ್, ಈ ತರ ಇದು ಮೇನ್ ಊಟಗಳೇ. ಬಟ್ ಲೋ ಕ್ಯಾಲರೀಸ್. ಬಾಡಿನ ಎನಿ ಟೈಮ್ ಹೈಡ್ರೇಟ್ ಇರುತ್ತೆ. ಸಮ್ಮರ್ ಅಲ್ಲಿ ಬೇಗ ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಇದನ್ನೆಲ್ಲ ಕೊಟ್ಟಾಗ ಬಾಡಿ ಹೈಡ್ರೇಟ್ ಆಗಿ ಚೆನ್ನಾಗಿರುತ್ತೆ. ಬಟ್ ಊಟ ಕಮ್ಮಿ ಸೇರ್ತದೆ. ಅದು ಬಿಟ್ರೆ ಇನ್ನೇನು ಇಲ್ಲ. ಪ್ರಕೃತಿ ಯಾವಾಗ ಏನೇನ್ ಬರುತ್ತೆ ಅದನ್ನ ನಾವು ಫೇಸ್ ಮಾಡ್ಲೇಬೇಕು. ನಮ್ಗೆ ಅದಿಷ್ಟ ಇಲ್ಲ, ಇದಿಷ್ಟ ಇಲ್ಲ, ಅವೆಲ್ಲ ಕುಂಟ್ನೆಪಗಳು ಅಷ್ಟೇ. ಯಾವ ವೆದರ್ ಅಲ್ಲ ಅದು ಬಂದ್ರು ಆರೋಗ್ಯ ಅನ್ನೋದು ಎಲ್ಲಾರ್ಗು ಒಂದೇನೆ ಅಷ್ಟೇ. ವಿಂಟರ್ ಅಲ್ಲೂ ಏನ್ ಚೇಂಜಸ್ ಇರಲ್ಲ. ಏನಂದ್ರೆ ಏನು ಬಿಸಿ ಊಟ ತಗೋಬೇಕು ಆತರ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.